ಪಾರ್ಟಿ ಟಿಕೆಟ್ ಆಕಾಂಕ್ಷಿ ಅಂತ ನೀವು ಇಲ್ಲ ಅಂತ ಹೇಳ್ತಾರೆ, ಹೆಂಗೆ ಸರ್ ಇದು ಗೊಂದಲ ಆಗ್ತಿದೆ? ನಾವೆಲ್ಲ ಎಲ್ಲಿ ನಾವು ಬೆಳೆದಿದ್ದೀವಿ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಾರ್ಟಿ ಏನು ಹೇಳುತ್ತೋ ಅದು ಕೇಳ್ಕೊಂಡು ಹೋಗುವಂಥ ಶಿಸ್ತಿನ ಸಿಪಾಯಿಗಳು. ಅವ್ರು ಯಾರು ಸಮರ್ಥರಿದ್ದಾರೋ, ಯಾರು ಜನಪರ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಯಾರು ಸಂಪನ್ನರಿದ್ದಾರೋ, ಯಾರು ಜನಾಭಿಪ್ರಾಯ ಇದೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿಸ್ತಾರೆ. ಆ ಸರ್ವೇದಲ್ಲಿ ಬರುತ್ತೆ. ಆಮೇಲೆ ಗೆದ್ದಿರ್ತಕ್ಕಂಥ ನಾಯಕರು, ಕೆಲವು ಪ್ರಮುಖ ನಾಯಕರೆಲ್ಲ ಅಭಿಪ್ರಾಯ ಪಡೆದ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಯಾರನ್ನ ಸ್ಪರ್ಧೆ ಇಳಿಸ್ಬೇಕು ಅಂತಂದೇಳಿ ಇಳಿಸ್ತಾರೆ. ಒಬ್ಬ ಸಮರ್ಥ ಅಭ್ಯರ್ಥಿಗಳನ್ನು ಕೊಡ್ತಾರೆ. ನಾವೆಲ್ಲರೂ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ನಿಮಗೆ ಸೂಚನೆ ಕೊಟ್ಟರೆ ತಾವು ನಿಲ್ತಾರೆ? ಪಾರ್ಟಿ ನಾನು ಕೇಳಲ್ಲ, ನಾನು ಟಿಕೆಟ್ ಕೊಡ್ರಿ ಅಂತ ನಾನು ಕೇಳಲ್ಲ. ಪಾರ್ಟಿ ಹೇಳಿದರೆ ಈಗ ನಾನು ಯಾಕೆ ಕೇಳಕ್ಕೆ ಹೋಗಲಿ? ಈಗ ಅದನ್ನು ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಲಿ? ಅದು ಮತ್ತೆ ಎರಡು ಒಂದೇ ಆಗುತ್ತೆ. ಅದು ಇಲ್ಲ. ನಾವಂತೂ ಪಾರ್ಟಿ ಯಾರೇ ಟಿಕೆಟ್ ಕೊಡ್ತಾರೋ ಅವ್ರನ್ನ ಗೆಲ್ಲಿಸೋವಂಥ ಹೊಣೆಯನ್ನು ನಾನು ಹೊತ್ಕೊಂಡು ಇದು ಮಾಡ್ತೀನಿ. ಒಬ್ಬ ಸಭ್ಯಸ್ಥ ಜನಪರ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು ಜನ ಬೆಂಬಲ ಇರ್ತಕ್ಕಂಥ ಅಭ್ಯರ್ಥಿನ ಕೊಡ್ತಾರೆ. ಅಂದು ಅವ್ರನ್ನ ನಾವು ಎಲ್ಲರೂ ಸೇರಿ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇದು ಕಾಂಗ್ರೆಸ್ಸಿನ ಕಾನ್ಸ್ಟಿಟ್ಯೂನ್ಸಿ. ಇದು ಕಾಂಗ್ರೆಸ್ ಇಲ್ಲಿ ಗೆಲ್ಲಿಸಲೇಬೇಕು, ಗೆಲ್ಲಿಸ್ತೀವಿ. ಅದು ಅನುಪಯುಕ್ತ ಪ್ರಶ್ನೆ. ಮಹಾದೇವಪ್ಪನವರೇ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಏನು ಸರ್ ಇದಪ್ಪ? ಈಗ ಎಲ್ಲರೂ ಸ್ಥಳೀಯರೇ, ಹೊರಗಿನವ್ರು ಯಾರೂ ಇಲ್ಲ, ಪಾಕಿಸ್ತಾನದವ್ರು ಯಾರೂ ಇಲ್ಲ. ಎಲ್ಲ ಭಾರತೀಯರೇ, ಕನ್ನಡದವರೇ, ಕನ್ನಡ ಬಲ್ಲವರು, ಎಲ್ಲ ಬಲ್ಲವರು, ಪರಿಶಿಷ್ಟ ಜಾತಿಯವರು ಅವರೇ ಇಲ್ಲಿ ಸ್ಪರ್ಧೆ ಮಾಡ್ತಾರೆ. ದಯಮಾಡಿ ನೀವು ಅವ್ರ ಪರವಾಗಿ ಪ್ರಚಾರ ಮಾಡಿ, ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ, ಸ್ಟಾಪ್ ಮಾಡಿ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ರಾಮ ಮಂದಿರ ಇನಾಗ್ರೇಷನ್ ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ? ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ ಏನು ಮಾಡಿದ ಅನ್ನೋದು ಗೊತ್ತಲ್ಲ ಅಲ್ವಾ? ನಾವೆಲ್ಲ ಶ್ರೀರಾಮನ ಭಕ್ತರು. ನಾವೆಲ್ಲರೂ ಹೆಚ್ಚು ಜನ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊತಾರೆ, ರಾಮ ಅಂತ ಇಟ್ಕೊತಾರೆ, ಹನುಮಂತ ಅಂತ ಇಟ್ಕೊತಾರೆ, ಮಾರುತಿ ಅಂತ ಇಟ್ಕೊತಾರೆ. ರಾಮ, ಆಂಜನೇಯ ಇವರೆಲ್ಲ ನಮ್ಮ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ, ಗೌರವ, ವಿಶ್ವಾಸ ಇದೆ. ಸುಧಾಕರ್ ಅವರು ಹೇಳಿದರೆ ಇದೊಂದು ಪೊಲಿಟಿಕಲ್ ಸ್ಟಂಟ್, ಎಲೆಕ್ಷನ್ಗೋಸ್ಕರ ಇದು ಮಾಡ್ತಾರೆ. ಅಲ್ಲ, ಅವ್ರು ಯಾವಾಗಲೂ ಅಷ್ಟೇ ಅಲ್ಲ, ಧರ್ಮದ ಮೇಲೆ ಧರ್ಮಗಳನ್ನು ಒಡೆದಾಳುವ ನೀತಿ ಅವ್ರದ್ದು. ಯಾವುದಾದ್ರೂ ಒಂದು ಧರ್ಮವನ್ನು ಉಗ್ರವಾಗಿ ಟೀಕೆ ಮಾಡಿಬಿಟ್ರೆ ಇತರ ಧರ್ಮೀಯರು ಓಟ್ ಹಾಕ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. 14 ವರ್ಷ ನೋಡಿದ್ದಾರೆ. ಆಯಿತು, ಹಿಂದೂಗಳು ಯುವಕರಿಗಾರ ಮಾಡ್ಬೇಕಲ್ಲ ಅವರು. ಈಗ ಯಾರಿಗೆ ಅನುಕೂಲ ಆಗಿದೆ ಅನ್ನೋದು ಬೇಕಲ್ಲ. ನಾವೆಲ್ಲ ಹಿಂದೂಗಳೇ. ಏನು ಹಿಂದೂಗಳನ್ನೆಲ್ಲ ಅವರೇನು ಹಿಂದೂಗಳನ್ನೆಲ್ಲ ಅವರೇನು ಕೊಂಡ್ಕೊಂಡಿಲ್ಲ. ಹಿಂದೂ ಧರ್ಮದ ಆಧಾರ ಧರ್ಮವನ್ನು ಭಾರಿ ನಾವು ಧರ್ಮದ ಪ್ರತಿಪಾದಕರು ಅಂತೇಳಿ ಮಾಡ್ತಾ ಇದ್ದಾರೆ. ಆ ಧರ್ಮಗಳಲ್ಲಿ ಎಷ್ಟು ಜಾತೀಯತೆ ಇದೆ, ಮೇಲಿದೆ, ಕೀಳಿದೆ, ಎಲ್ಲೆಲ್ಲಿ ಜನನ ಇಟ್ಟಿದ್ದಾರೆ, ಯಾವ ಧರ್ಮ ಶೋಷಣೆ ಮಾಡ್ತಾ ಇದೆ, ಶೋಷಣೆ ಮಾಡೋದಕ್ಕೆ ಏನಾದರೂ ಇವರು ಪರಿಹಾರ ನೀಡಿದಾರಾ? ನಾನು ಮೊನ್ನೆ ಹೇಳಿದೆ, ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಊರಿನ ಎಲ್ಲ ಮಲಮೂತ್ರ ಮಾಡಿರ್ತಕ್ಕಂಥ ಕೊಚ್ಚೆ ನೀರು ಹೋಗುತ್ತಲ್ಲ, ಆ ಕೊನೆಯಲ್ಲಿ ಯಾರು ಕೇಳಲ್ಲ ಅಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ರಾಮ ಮಂದಿರ ಅಂದ್ರೆ ಯಾವುದಂದ್ರೆ ಈ ಮನೆ ಇಲ್ಲದ, ಸೂರಿಲ್ಲದ, ಗುಡಿಸಲಿಲ್ಲದ, ಬಾತ್ರೂಮ್ನಲ್ಲಿ ವಾಸ ಮಾಡುವ, ಮರದಡೆಯಲ್ಲಿ ವಾಸ ಮಾಡುವ, ಚರಂಡಿಯಲ್ಲಿ ವಾಸ ಮಾಡುವ ಜನರನ್ನ ಮನೆಗೆ ಕಟ್ಟಿ ಅದಕ್ಕೆ ರಾಮ ಮಂದಿರ ಅಂತ ಇಡ್ರಿ. ಆಗ ರಾಮ, ನಿಜವಾದ ರಾಮ ಅಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ. ಓಟಿನ ರಾಮ ಅಲ್ಲ ಇದು, ಓಟಿನ ರಾಮ. ಓಟಿಗಾಗಿ ರಾಮನ ಮಾಡೋದು ಬೇಡ ನೀವು.
ಅದೇ ಸಮಾವೇಶ ಯೋಜನೆ ಮಾಡಿ